ಕೋಗಿಲೆ ಕುಹು ಕುಹು ಅಂತ ಹೇಳಿ ನನಗೆ ಭಾಳ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಸಂಗೀತ ನೀನಂತ ಹೇಳ್ತಾ ಇದೀಯಾ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ತಾಗಿದ್ದೀವಿ. ಗಡಿಬಿಡಿ ಮಾಡುವ ಸಂಗೀತ ಹಾಡೋ ಪ್ರಪಂಚ ಎಷ್ಟೊಂದು ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಎಲ್ಲರೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಚಾನಲ್ ಒಳಗೆ ಹೋಗಿ ನಮ್ಮ ಡೈಲಿ ಲಾಗ್, ಶಾರ್ಟ್ಸ್, ರಿಮೇಕ್ ಸಾಂಗ್ ಎಲ್ಲ ನೋಡೋನು. ಮತ್ತು ಇವತ್ತು ವಿಶೇಷ, ನನ್ನ ಬಟ್ಟೆ ನೋಡಿದ ಮೇಲೆ ನಿಮ್ಗೆ ಗೊತ್ತಾಗಿರ್ಬೇಕು. ಇವತ್ತು ಭೋಗಿ ಇದೆ ನಮ್ಮ ಮನೆ ಒಳಗೆ. ನಾವು ಎಲ್ಲ ತರಕಾರಿ ಮತ್ತು ಸಜ್ಜಿ ರೊಟ್ಟಿ ಎಲ್ಲ ವೆರೈಟಿಗಳು, ಚಟ್ನಿ, ಮೊಸರು ಎಲ್ಲ ಈ ಥರ ಎಲ್ಲ ತಯಾರಿ ಮಾಡ್ಕೊಂಡು ಊಟ ಮಾಡೋರಿದ್ದೀವಿ. ಅದೆಲ್ಲ ಇವತ್ತು ವರ್ಷ ಒಳಗೆ ಒಂದ್ಸಲ ಹಬ್ಬ ಬರ್ತದೆ, ಮಕರ ಸಂಕ್ರಾಂತಿ ಹಬ್ಬ. ಅದೆಲ್ಲ ಮಾಡ್ಕೊಳಕ್ಕೆ ರೆಡಿ ಆಗಿದ್ದೀವಿ. ಮತ್ತು ನೀವೆಲ್ಲ ಮಾಡಿದ್ದೀರಾ ಹಬ್ಬ? ನಿಮ್ದೆಲ್ಲ ಹೊಲ ಇದ್ದರೆ ಹೊಲಕ್ಕೆಲ್ಲ ಹೋಗಿ ಎಲ್ಲ ಊಟ ಎಲ್ಲ ಮಾಡಿಬಿಡ್ತೀರಾ. ಯಾರ್ಯಾರಿಗೆ ಯಾವ್ಯಾವ ರೀತಿ ಅನುಕೂಲ ಆಗ್ತದಲ್ಲ ಆ ರೀತಿ ಎಲ್ಲ ಮಾಡ್ತೀರಾ. ನಮಗೆ ಈ ರೀತಿ ಈ ವರ್ಷ ಅನುಕೂಲ ಇದೆ, ನಾವು ಈ ರೀತಿ ಮಾಡ್ತಾ ಇದ್ದೀವಿ. ನಾನು ಇನ್ನೇನು ವೆರೈಟಿ ಪಲ್ಯ ಮಾಡ್ತೀನಿ, ಯಾವ ರೀತಿ ಇವತ್ತು ಆಚರಣೆ ಮಾಡ್ತೀನಿ ನೋಡಕ್ಕೆ ನೀವು ರೆಡಿ ಇದ್ರೆ ಹೋಗೋದು ನಡೀರಿ. ಮೊಳಕೆ ಕಾಳು ಅಂತ ಅನಿಸ್ತಾ ಇದ್ದಾವೆ ನೋಡಿ ನಿಮಗೆ. ನೋಡಿ ಎಷ್ಟೊಂದು ಮೊಳಕೆ ಬಂದಾವ, ಭಾಳ ಅಂದ್ರೆ ಭಾಳ ಚೆನ್ನಾಗಿದೆ ಈ ಡಬ್ಬ ಎಲ್ಲ. ಹಿಂಗೆ ಒಂದು ಕಾಳು ಸಹಿತ ಇದನ್ನಾಗಿಲ್ಲ, ಎಷ್ಟು ಬೇಕಷ್ಟು ಮೊಳಕೆ ನೋಡಿ ಇಲ್ಲಿ ನೋಡಿ, ಇಷ್ಟೆಲ್ಲ ಮೊಳಕೆ ಬಂದಾವ. ಭಾಳ ಅಂದ್ರೆ ಭಾಳ ಚೆನ್ನಾಗಿದೆ ನೋಡಿ, ಎಷ್ಟು ಉದ್ದ ಮೊಳಕೆ ಇದೆ ನೋಡಿ. ಅದು ಇದ್ರ ಕೆಳಗಡೆ ಈ ರೀತಿ ನೀರು ಹಾಕಿಡೋದು ನೋಡಿ, ನೀರು ಹಾಕಿ ಇಡೋದು, ಮತ್ತು ಇದ್ರ ಮೇಲೆ ಇದೊಂದು ಇಡೋದು, ಮತ್ತು ಇದಕ್ಕೆ ಮುಚ್ಚಳ ಅದಾವ. ಈ ರೀತಿ ಮುಚ್ಚಳ ಅನ್ನೋದು ಇದಕ್ಕೆ ಹಿಂಗೆ ನೋಡಿ. ಏನು ಹಿಂಗೆ ಹೊರಗಿನ ಗಾಳಿ ಏನು ಹೋಗಲ್ಲ, ಆಮೇಲೆ ನೋರ್ಜು ಅದು ಇದೂ ಏನು ಕೊಡರಲ್ಲ, ಆಮೇಲೆ ಬೂಸ್ಟ್ ಬರಲ್ಲ. ಎಷ್ಟು ಮೊಳಕೆ ಕಾಳು ಅಂತಂದ್ರೆ ಭಾಳ ಡಬ್ಬ ಚೆನ್ನಾಗಿದೆ. ನೀವು ನಿಮ್ಮ ಮನೆಯೊಳಗೆ ತರಿಸ್ಕೊಳ್ರಿ, ಮೊಳಕೆ ಕಾಳು ಚೆನ್ನಾಗಿ ಮಾಡ್ಬೋದು ಇದು. ಬೆಳಿಗ್ಗೆ ಎದ್ದು ಕೂಡಲೇ ಎಲ್ಲರೂ ಮನೆಯೊಳಗೆ ಹಾಲು ಕಾಸ್ತಾರಲ್ಲ, ಹಂಗೆ ನಾನು ಹಾಲು ಕಾಸ್ತಾ ಇದ್ದೀನಿ. ಶುರು ಆಯ್ತು ನಮ್ದು ಕೆಲಸ. ಕಿತ್ನಾ ಜಲ್ದಿ ಆಯೆ ಆಪ್ आज सुबह जल्दी आए. अच्छा हुआ नया ಚಾಯ್ ಮಾಡ್ತಾ ಇದ್ದೀನಿ. ಅವರೆಲ್ಲ ನಮ್ಗೆ ಗೇಟ್ ಕುಡ್ಸಾಕ ಇಮ್ತಿಯಾಜ್ ಬಾಯಿ ಬಂದಾರ. ಅವ್ರು ಕೊಟ್ಟು ಬಾಚ ಚಿನ್ನು, ಎಲ್ಲಿದ್ದೀರಾ ನೀವು? ಇದೇನಿದ್ದೀರಾ ಇಲ್ಲಿ? ಹಾಂ, ಮತ್ತು ನೀವು ಇಲ್ಲಿ ಹಿಂದೆ ಬಂದಿದ್ದೀರಾ? ನಾನು ನಿಮ್ಗೆ ಅಲ್ಲಿ ಹುಡ್ಕಾಡತ್ತೇನೆ ಒಳಗಡೆ. ಹೌದು, ಅದ ಅಂದ್ಲ ಸಮೂ ನಂಗೆ ಅಪ್ಪ ಮ್ಯಾಟ್ ತೊಳ್ಯಾತಾರಂತ. ಅದ ನಂಗೆ ಹೇಳಿದ ಮ್ಯಾಟ್ಗಳು ಎಲ್ಲೋಗ್ಯಾವಮ್ಮ ಇಲ್ಲಿದೆ ಅಂದ್ಲ. ನನಗೆ ಗೊತ್ತಿಲ್ಲ ಅನ್ನಂತಲೇ ಅಪ್ಪ ತೊಗೊಂಡೋಗ್ಯಾರೇನು ಹಿಂದೆ ಅಂದ್ಲು. ಹಾಂ, ನೀವು ಕಂಬನ ಒಳಗಿಟ್ಟಿದ್ರಿ ಇವ ರೋಡ್ ಕಟಂದ. ಹಾಂ, ಅದೇ ಒಂದು ಸೈಡ್ ಎಲ್ಲ ತೆಗೆದ್ರಿ ನೀವು? ಹಾಂ, ಇಲ್ಲಿ ನೋಡಿ ಎಲ್ಲ ಹೆಂಗಿಲ್ಲ ಎಲ್ಲ ಅಲ್ಲಿಂದ ಇಲ್ಲಿ. ಅದ್ರ ನಿಮಗೆ ಅಲ್ಲಿ ಕಂಪೌಂಡ್ ತೊಳ್ಯಾಕೆ ಈಸಿ ಆಗ್ತದೆ ಅಂತ ಎಬಸ್ ಇಟ್ಟೇರಿ ನೀವು ಕಾಲಾಗಿಂದ. ಆಯ್ತಾ ನಿಮ್ದು? ಬರ್ರಿ ನೋಡಿ ಬರಲ್ಲ. ಟೈಮ್ 12 ಆಗಿ ಬಂದದ. ನನಗೂ ಪಟ್ ಎಲ್ಲ ಮಾಡ್ಕೋಬೇಕು. ಮತ್ತು ನಾನು ಅವ್ರಿಗೆ ಚಹಾ ಬೆಳಿಗ್ಗೆ ಬಂದಾಗ ಮಾಡಿಕೊಟ್ಟಿದ್ದೆ. ಬೇಗ 9 ಗಂಟೆಗೆ ಬಂದಿದ್ದರು ಫ್ಯಾಬ್ರಿಕೇಶನ್ದವ್ರು. ಈಗ ಮತ್ತು ಅವ್ರಿಗೆ ಸ್ವಲ್ಪ ಜ್ಯೂಸ್ ಕೊಡೋಣಂತ ಮಾಜಾ ತರಿಸಿಟ್ಟಿದ್ದೀವಿ. ಜ್ಯೂಸ್ ಲೀಜಿ. ಏ ಕೋಗಿಲೆ ಕುಹು ಕುಹು ಅಂತ ಹೇಳಿ ನನಗೆ ಭಾಳ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಸಂಗೀತ ನೀನಂತ ಹೇಳ್ತಾ ಇದೀಯಾ. ನಿನ್ನ ಭಾಷೆ ಒಳಗೆ ಗೊತ್ತಾಯ್ತು ನನಗೆ ನೀ ಏನು ಹೇಳ್ತಾ ಇದೀಯ ಅಂತ. ಮಾವಿನ ಮರ ಒಳಗೆ ಕುತ್ಕೊಂಡು ಹೇಳ್ತಾ ಇದೆಯಲ್ಲ, ಭಾಳ ಖುಷಿ ಆಗ್ತದೆ ನಿನ್ನ ಧ್ವನಿ ಕೇಳಕ್ಕೆ ನನಗೆ. ಈಗ ನನಗೆ ನಿನ್ನ ಧ್ವನಿದಿಂದ ನನಗೆ ಮತ್ತೆ ಜೋಶ್ ಬಂದದ. ಅಡುಗೆ ಮನೆಗೆ ಪಟ ಹೋಗಿ ಪಟ್ ಎಲ್ಲ ಮಾಡಿಕೊಂಡು ಮತ್ತೆ ಆಮೇಲೆ ಸಿಗ್ತೀನಿ ನಿಮಗೆ. ಇಲ್ಲಿ ನೋಡಿ ಬೀನ್ಸ್ ಪಲ್ಯ ನಡೆದದ, ಮತ್ತು ಅಪ್ಪನ ಫೇವ್ರೇಟ್ ವಟಾಣಿ ನಡೆದದ. ಟೈಮ್ 12:30 ಆಗೈತಿ. ಮತ್ತು ಈರುಳ್ಳಿ ಪಲ್ಯ ಕಟ್ ಮಾಡಿಟ್ಟಿದ್ದೀನಿ. ಆಮೇಲೆ ಕರಿ ಕಾಳು ಕುದಿಸಿ ರೆಡಿ ಮಾಡಿಟ್ಟಿದ್ದೀನಿ. ಪಟ್ ಅಂತ ಮಾಡ್ಕೊಂಡ್ಬಿಡ್ತೀನಿ. ನಾನಿವತ್ತು ಬಾಬುಗೇನು ಕೆಲಸ ಹೇಳ್ತಾ ಇದ್ದಾರೆ ಇವ್ರ. ಹಸಿ ವಟಾಣಿ ಪಲ್ಯ ಮಾಡೋದ, ಆಮೇಲೆ ಕರಿ ಕಾಳದಾವಲ್ಲ ಅದ್ರದ್ದೊಂದು ಪಲ್ಯ ಮಾಡತ್ತದ, ಆಮೇಲೆ ಈರುಳ್ಳಿ ಪಲ್ಯ, ಆಮೇಲೆ ಬದ್ನಿಕಾಯಿ ಪಲ್ಯ, ಮತ್ತು ಬೀನ್ಸ್
ಆಮೇಲೆ ಮೊಸರು, ಗುರಳ್ ಚಟ್ನಿ. ಸಂಕ್ರಾಂತಿ ಸ್ಪೆಷಲ್ ಮನಿ ಒಳಗ 2 ಜುಟ್ಟ ಬಿಸಿ ಬಿಸಿ ರೊಟ್ಟಿ ರೆಡಿ ಆಗ್ತಾ ಇದಾವ. ನನ್ನ ಚಿನ್ನು ನನ್ನ ಬಂಗಾರ ಸಲುವಾಗಿ ನಾವು ಹೊರಗೆ ಹೋಗಿ ಮಾಡಿದ ರೊಟ್ಟಿ ಕೊಡಲ್ಲ ಅವ್ರಿಗ. ಬಿಸಿ ಬಿಸಿ ಜೋಳದ ರೊಟ್ಟಿ ರೆಡಿ ಆಗ್ತಾ ಇದಾವ. ಮತ್ತೆ ಎಲ್ಲಾ ವೆರೈಟಿ ಪಲ್ಯಗಳು ಮಾಡಿಟ್ಟಿದ್ದೀನಿ ನಾ ಇವತ್ತ. ಒಂದೊಂದು ಯಾವ್ದಾವ್ ಪಲ್ಯ ಅದಾವಂತ ಹೇಳ್ಬಾಯ್. ಪಲ್ಯ ತಗೊಳತಿ ಎಲ್ಲ ಸೊಪ್ಪು ತಗೊಳ್ತಾರೆ. ಅದೇ ಹೇಳ್ಕೋತ ಹೋಗ. ಈಗ ಟೈಮ್ ಪಲ್ಯ ಅದನ್ನ ಸ್ಟಾರ್ಟ್ ಮಾಡಿ. ಇವ ಟಾನಿ ಪಲ್ಯ ತಗೊಂಡಾಗಿ ದೇವ್ರಿಗೆ ನೈವೇದ್ಯ ಇಟ್ಟಾಯ್ತು. ಈಗ ನಮ್ಮ ಹೊಟ್ಟೆಗೂ ಊಟ ಕೊಡೋಣ ಅಂತ ಇನ್ನೊಂದು 4 ರೊಟ್ಟಿ ಅದಾವ ಜೋಳದ, ತರ್ತೀನಿ ಮತ್ತೆ ಊಟ ಮಾಡ್ತೀವಿ ಎಲ್ಲರೂ. ಅಪ್ಪು ಬರ್ರಿ ಅಪ್ಪು, ಪಟಾಪಟ 4 ಜನ ಇದು ಮಾಡೋಣ. ಇವತ್ತು ವಿಶೇಷ ಏನಂತ ಗೊತ್ತಿದೆಯಲ್ಲ ಎಲ್ಲರಿಗೂ. ಎಲ್ಲಾರ ಮನೆ ಒಳಗ ಎಲ್ಲಾರು ಮಾಡುವಂತ ಹಬ್ಬ ಇದ. ತರಕಾರಿ ತಗೊಂಬಂದು ಎಲ್ಲ ಕ್ಲೀನ್ ಮಾಡಿ ಎಲ್ಲಾ ಪ್ರೀತಿಯಿಂದ ಎಲ್ಲಾರು ಖುಷಿಯಿಂದ ಮಾಡುವಂತ ಹಬ್ಬ. ನಾವು ಎಲ್ಲಾರು ಪ್ರೀತಿಯಿಂದ ಎಷ್ಟಾಗ್ತದ ನಮ್ಮ ಕೈಯಿಂದ ಸಾಧ್ಯ ಆಗ್ತದ ಅಷ್ಟೇ ಎಲ್ಲಾ ತರ ಪಲ್ಯಗಳು ಮಾಡಿ ಇವತ್ತು ಎಲ್ಲಾರು ಕುತ್ಕೊಂಡು ಊಟ ಮಾಡೋರಿದೀವಿ. ಮತ್ತೆ ನೀವು ಎಲ್ಲಾರು ಮಾಡಿರ್ತೀರಾ, ಆಮೇಲೆ ಗಾರ್ಡನ್ ಹೋಗಿರ್ತೀರಾ, ಎಲ್ಲಾರು ಕೂಡಿ ಹೋಗಿರ್ತೀರಾ, ಎಲ್ಲಾ ತರ ಟೈಪ್ ಎಂಜಾಯ್ ಮಾಡಿರ್ತೀರಾ. ಈಗ ನಾವು ಈ ರೀತಿ ಎಂಜಾಯ್ ಮಾಡ್ತಾ ಇದೀವಿ. ಇಂದು ಶುಭ ದಿನ, ಮಂಗಳವಾರ, ವರ್ಷದ ಪ್ರಥಮ ಹಬ್ಬ ಸಂಕ್ರಮಣ. ಮಂಗಳವಾರದ ಶುಭ ದಿನದಂದು ಬಂದಂತ ಈ ಸಂಕ್ರಮಣ ಹಬ್ಬವನ್ನು ಖುಷಿಯಿಂದ ನಗನಗುತ್ತಾ ಈ ಹಬ್ಬನ ಆಚರಣೆ ಮಾಡಿ ತಮಗೆಲ್ಲರಿಗೂ ಸಂಕ್ರಮಣ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಂಕ್ರಾಂತಿ ಹಬ್ಬದ ದಿನ ಏನೇನು ಕೆಲಸ ತಗೊಂಡ್ ಕೂತಿದೀವಿ, ಎಲ್ಲ ಮಾಡ್ತಾ ಇದೀವಿ. ಅವ್ರಿಗೂ ಸ್ವಲ್ಪ ಊಟ ಮಾಡಿ ಅಂತ ಇದೀವಿ. ಎಲ್ಲ ವೆರೈಟಿ ಮಾಡಿದೀವಿ. ಏನ್ ಸಾಧ್ಯತೆ ಸಂಕ್ರಾಂತಿ ಊಟ ಇಲ್ಲ ಈ ಸಾರಿ ಎಲ್ಲ ಬಹಳಷ್ಟು ಪಲ್ಯ ಅದೇ ಬಾಕಿ ನಂಗೇನ್ ಭಾಳ ಅನ್ನಿಸ್ಲಿಲ್ಲ. ಯಾಕ ನಂಗಂತೂ ಏನ್ ಭಾಳ ತಿನ್ಲಿಲ್ಲ. ನಾ ಅನ್ನ ಸಾರು ಏನ್ ತಿನ್ಲಿಲ್ಲ. ನಾನು ರೊಟ್ಟಿ ಪಲ್ಯ ಎಲ್ಲಾ ಪಲ್ಯಗಳು ಇಷ್ಟಪಟ್ಟು ತಿಂದೆ. ಚಲೋ ಆಗ್ಯಾವ, ಎಲ್ಲ ಇಷ್ಟ ಆಯ್ತು ನನಗೂ. ಮತ್ತೆ ಈಗ ಎಲ್ಲ ತೆಗೆದಿಡ್ತೀನಿ. ಮತ್ತೆ ಆಮೇಲೆ ಸ್ವಲ್ಪ ಕೆಲ್ಸಗಳು ಅದಾವ ಮತ್ತೆ ಮಾಡ್ಕೋತೀನಿ. ಮತ್ತೆ ಬಟ್ಟೆನು ಅಪ್ಪ ನೀವು ಹೆಚ್ಚಿಗೆ ಹಾಕೊಂಡಿಲ್ಲ, ಸೇಮ್ ಕಾಣಿಸತ್ತೀರಿ ಇಬ್ರು. ಹಾ ಆಯ್ತು ಹಂಗ ಸಡನ್ ಆಗಿ ಹಂಗ ಆಗ್ತಾವಲ್ಲ ನಮ್ಮ ಎಲ್ಲ. ನಾವೇನ್ ಪ್ಲಾನಿಂಗು ಮಾಡೋದಿಲ್ಲ, ಸಡನ್ ಆಗಿ ಒಮ್ಮೆ ಆಗ್ಬಿಡ್ತಾವ. ಆಯ್ತು ಶಾಂಭವಿ ಅಮ್ಮ ತಂದಿಗೆಲ್ಲ ಬಂದಿ. ಶಾಂಭವಿ ಇಷ್ಟೆಲ್ಲ ವೆರೈಟಿ ಇಬ್ರು ಕೂತಿಂದು ಎಷ್ಟೊಂದೆಲ್ಲ ವೆರೈಟಿ ಮಾಡಿದೀವಿ. ಯಾವ ತಿನ್ನೋದು ಯಾವ ಬಿಡೋದು ಏನು ಗೊತ್ತಾಗ್ಲಿಲ್ಲ ನಮ್ಮಿಬ್ರಿಗೂ. ಹಾ ನಿಂದು ಇದೈತಲ್ಲ ಊಟ, ನಂಗೆ ಏನ್ ಬೇಕಾದ ತಿನ್ಬೇಕು. ಹೌದಾ? ಏನ್ ತಿಂದೀನಿ? ನಿಂಗೆ ಏನ್ ಬೇಕಂದ್ರೆ ಹಾ ಬೀನ್ಸ್ ನಿಮ್ಮ ಫೇವ್ರೇಟ್. ಈರುಳ್ಳಿ ಪಲ್ಯ ಅಂತೂ ನೀ ಕೈ ಹೆಚ್ಚಿರ್ಲಿಕ್ಕಿಲ್ಲ. ಆಮೇಲೆ ಬದ್ನಿಕಾಯಿ ತಿಂದೇನಿಲ್ಲ, ಬದ್ನಿಕಾಯಿ ಟೇಸ್ಟ್ ಮಾಡಿಲ್ಲ. ಬಟಾಣಿ ತಿಂದೆ. ಕರಿಕಾಳು ನಿಂಗೆ ಇಷ್ಟ ಆತ? ಕರಿವರ್ಣ ಅಂತಾರೆ ಅದಕ್ಕೆ. ಈಗೇನು ಮಲ್ಕೊಳಗಿದ್ದೀವಿ ನೀನು? ಹಿಂಗೆ ಕೇಸ್ ಬರಿಬೇಕು. ನಾ ಕೇಸ್ ಬರೀ. ಹೌದಾ? ಆಯಿತು, ಎಲ್ಲ ಮಾಡ್ಕೊಂಡು ನನಗೆ ಭಾಳ ಕೆಲಸ ಅದಾವ. ಇನ್ನೂ ಎಲ್ಲ ತೆಗ್ದಿಡೋದದ. ಮತ್ತು ಸ್ವಲ್ಪ ಆರ್ಟಿಸ್ಟ್ ಅವ್ರ ಜೊತೆ ಸ್ವಲ್ಪ ಮಾತಾಡೋದೈತಿ. ಎಲ್ಲ ಏನೇನಂತ ಹೇಳೋದದ. ನೋಡೋಣ ಏನೇನಾಗ್ತದೆ. ಚಿನ್ನು ಮತ್ತು ಗಾರ್ಡನ್ ನೋಡ್ಕೊತಿತ್ತು ನಾನು. ಎಲ್ಲರೂ ಊಟ ಮಾಡಿ ಹಿಂಗೆಲ್ಲ ತುಂಬ ಇಟ್ಟೇವಿ ನೋಡಿ. ಎಲ್ಲರ ಮನೆ ಒಳಗೂ ಹಿಂಗ ಆಗ್ತಿರ್ಬೇಕಲ್ಲ, ನಿಮ್ಮ ಮನೆ ಒಳಗೂ ಎಲ್ಲ ಇದೇ ರೀತಿ ಮಾಡ್ತಿರ್ಬೇಕಲ್ಲ ಎಲ್ಲರೂ. ಇಲ್ಲಿ ನೋಡಿ, ಎಲ್ಲ ಹೊಟ್ಟೆ ತುಂಬ ಊಟ ಮಾಡ್ತಿರ್ತೀವಿ. ಎಲ್ಲ ಒಳಗೆ ಹೋಗಿ ತೆಗೆದು ಇಡೋದಂದ್ರೆ ಯಾರಿಗೂ ಆಗಲ್ಲ. ಆದರೂ ಮಾಡ್ಕೋಬೇಕ ನಾವು, ಯಾಕಂದ್ರೆ ಹಿಂಗೆ ಎಲ್ಲ ಇದು ಇಡೋದು ಸರಿ ಅನ್ಸಲ್ಲ. ಇಲ್ಲಿ ನೋಡಿ ಏನು ಐಡಿಯಾ ಕೊಟ್ಟ ನನ್ನ ಮಗ, ಏನು ಹೇಳ್ತಾ ಇದ್ದಾನ. ಅಲ್ಲೇ ಎಲ್ಲ ಊಟ ರೆಡಿ ಮಾಡಿಟ್ರಲ್ಲೇ
ಅದೇ ಬಿಸಿನೂ ಮಾಡ್ಬೇಕಾಗ್ತಾವ, ಇಲ್ಲ ಬಾದಾಗ್ತಾವ ಪಲ್ಯಗಳು. ಕ್ಲಾಕ್ ಆಗ್ಲಿ ಬಂದದ, ಅವ್ರಿಗೂ ಚಾಯ್ ಮಾಡ್ತಾ ಇದ್ದೀನಿ. ಅವ್ರಿಗೇನ ಚಾಯ್ ಮಾಡಿದ್ದೀನಿ ಅವ್ರಿಗೆ. ಎಲ್ಲರೂ ಮೇಲೆ ಹೋಗ್ಯಾರ ನೋಡೋಣ. ಬೇರೆ ಹಿಂಗೆ ಎಬ್ಸ್ತಾ ಇದ್ದಾನ, ಒಂದು ಕೈಯಾಗಿ ಎಬ್ಸ್ಕೊಂಡು. 6:30 ಆಯಿತು. ಕೆಲಸ ಇನ್ನೂ ನಡ್ದದ ನಮ್ದು. ಇಲ್ಲಿ ನೋಡಿ, ಇಲ್ಲಿ ನಿಂತಾರ ಇವ್ರ. ಅರೆ ಏನು ಮಾಡ್ತಾ ಇದ್ದೀರಾ? ಇನ್ನೂ ಆಗಿಲ್ಲ, ಇನ್ನೂ ಆಗಿಲ್ವಾ? ಸುಳ್ಳೇದು ಬಹಳ ಅಲ್ಲ. ಹಾಂ, ಅದೇ ಹೇಳ್ತಾ ಇದ್ರು, ಅದೇ ನಾಳೆ ಬರ್ತೀವಂತ. ಚಾಯ್ ಮಾಡ್ಲೇನಂದ್ರೆ ಬೇಡ ಈಗ, ಮತ್ತೆ ಹೋಗ್ತಾ ಇದೀವಿ ಅಂತಂದ್ರು. ಅಷ್ಟೊಂದು ಟೈಮ್ ಆಗದ, ಅವ್ರಿಗೆ ಕಳಿಸ್ಕೊಡ್ತಾ ಇಲ್ಲ, ಇನ್ನೂ ಕೆಲಸ ಮಾಡಿಸ್ಕೋತ ಕೂತಾರ ಅವ್ರ ಕಡೆ. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಏನೇನು ಮಾಡಿದೆ ನೋಡಿದ್ರಲ್ಲ. ಸಂಕ್ರಾಂತಿ ಹಬ್ಬಕ್ಕೆ ಏನೇನು ಮಾಡಿದ್ವಿ, ಎಷ್ಟೊಂದು ವೆರೈಟಿಗಳು ಅಡುಗೆ ಮಾಡಿದ್ದೀವಿ. ಎಲ್ಲರೂ ಹೊಟ್ಟೆ ತುಂಬ ಕೂತ್ಕೊಂಡು ಊಟ ಮಾಡಿದ್ವಿ. ಏನೇನು ಫಂಕ್ಷನ್ ಇತ್ತು ನೋಡಿದ್ರಲ್ಲ. ಇಷ್ಟೆಲ್ಲ ಕಾರ್ಯಕ್ರಮ ಎಲ್ಲ ಮಾಡೋದು. ಮತ್ತು ಕೆಲಸದವರು ಎಲ್ಲ ಬಂದಿದ್ದಾರೆ, ಅವರು ಕೆಲಸ ಎಲ್ಲ ಚೆನ್ನಾಗಿ ಕೆಲಸ ಅವರು ಮಾಡ್ತಾ ಇದ್ದಾರೆ. ಆಮೇಲೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಇನ್ನೊಮ್ಮೆ ಶುಭಾಶಯಗಳು. ಎಲ್ಲರಿಗೂ ದೇವ್ರು ನಿಮಗೆ ಚೆನ್ನಾಗಿಟ್ಟಿರಲಿ, ನೀವು ಖುಷಿಯಿಂದಿರಲಿ, ಮತ್ತು ಪ್ರೀತಿಯಿಂದಿರಲಿ, ನಗ್ನಗ್ತಾ ಇರಲಿ ಯಾವಾಗಲೂ. ಆಮೇಲೆ ಈ ಮನೆ ಮಗಳಿಗೆ ನಿಮ್ಮ ಸಪೋರ್ಟು ಯಾವಾಗಲೂ ಇರಲಿ. ಮತ್ತು ವಿಡಿಯೋ ಇಷ್ಟ ಆಗ್ತದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡೋಕೆ ಮರೆಯೋಕೆ ಹೋಗಬೇಡಿ. ವಿಡಿಯೋ ನೋಡಿ ಸಲುವಾಗಿ ಭಾಳ ಅಂದ್ರೆ ಭಾಳ ಧನ್ಯವಾದ ನೋಡಿ.